ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಆದರಪೂರ್ವಕ ನಮಸ್ಕಾರಗಳು. ಈಗ ಇವತ್ತಿನ ಚಿಂತನೆಯಲ್ಲಿ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದ ಸ್ವಲ್ಪ ಭಾಗವನ್ನು ನೋಡೋಣ. ಕೃಷ್ಣ ಅರ್ಜುನನಿಗೆ ವಿವರಿಸ್ತಾ ಇದ್ದಾನೆ. ಆಹಾರದ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿನ್ನೆ, ಅದನ್ನೇ ಇವತ್ತು ಇನ್ನೂ ಸ್ವಲ್ಪ ಮುಂದುವರಿಸ್ತೀನಿ. 8, 9, 10ನೇ ಶ್ಲೋಕಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಆಹಾರಗಳ ವಿವರಣೆ ಬರುತ್ತೆ. ಮೊದಲಿಗೆ ಸಾತ್ವಿಕ ಆಹಾರ ತಗೊಂಡ್ರೆ, ಸಾತ್ವಿಕವಾದಂಥ ಆಹಾರದಲ್ಲಿ ಸಾಮಾನ್ಯ ಖಾರ, ಹುಳಿ, ಉಪ್ಪು ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಆಯುಷ್ಯ ವೃದ್ಧಿಯಾಗುತ್ತೆ, ಹಾಗೆ ಮಾಡುತ್ತೆ. ಸತ್ವ, ಬಲ, ಆರೋಗ್ಯ, ಸುಖ, ಪ್ರೀತಿ ಇಂಥದ್ದನ್ನೆಲ್ಲ ಹೆಚ್ಚು ಮಾಡುವಂಥದ್ದು ಸಾತ್ವಿಕ ಆಹಾರ. ನಮ್ಮ ಸತ್ವ ಅಂದರೆ ಅಂತರಂಗದ ವ್ಯಕ್ತಿತ್ವ ವರ್ಧಿಸಬೇಕು, ಚೈತನ್ಯ ಹೆಚ್ಚಾಗಬೇಕು. ಬಲ ದೇಹದ್ದು, ಸತ್ವ ಮನಸ್ಸಿನದ್ದು. ಅಂದರೆ ಮನೋಬಲ, ದೇಹಬಲ ಎರಡೂ ಬೇಕು. ಎರಡೂ ಇದರಲ್ಲಿ ವರ್ಧಿಸುತ್ತೆ. ಸತ್ವ ಅನ್ನೋದು ಉತ್ಸಾಹ ಅಂತಲೂ ಅರ್ಥ ಆಗುತ್ತೆ. ಮತ್ತು ಅದು ಆರೋಗ್ಯವನ್ನು ತಂದುಕೊಡುತ್ತೆ. ಎಷ್ಟೋ ಬಾರಿ ದೇಹಕ್ಕೆ ಬಲ ಹೆಚ್ಚಾಗಬಹುದು, ಆದರೆ ಆರೋಗ್ಯ ಇಲ್ಲದೇ ಇರಬಹುದು. ಉದಾಹರಣೆಗೆ ಸ್ಟೀರಾಯ್ಡ್ಸ್ ಕೊಡ್ತಾರೆ ಡಾಕ್ಟ್ರುಗಳು ಒಂದೊಂದು ಸಲ. ಅದನ್ನು ತಗೊಂಡ್ರೆ ಏನಾಗುತ್ತೆ, ದೇಹಕ್ಕೆ ಬಲ ಅಂತೂ ಬರುತ್ತೆ. ಹಾಗೆ ಮನಸ್ಸಿಗೆ ಕೆಲವು ಪ್ರಚೋದನಕಾರಿಯಾದಂಥ ಮದ್ದನ್ನು ತೆಗೆದುಕೊಂಡ್ರೆ ನರಮಂಡಲಕ್ಕೆ ಪ್ರಚೋದನೆ ಕೊಡುತ್ತೆ ಅದು. ಆದರೆ ಅದು ಆರೋಗ್ಯಕಾರಿ ಅಲ್ಲ. ಈ ಸ್ಟೀರಾಯ್ಡ್ಸ್ ಕೂಡ ಅದೇ ಥರ. ಹೆಚ್ಚು ಆರೋಗ್ಯಕ್ಕೆ ಅದು ಸಹಕಾರಿ ಆಗೋದಿಲ್ಲ ಅಂತಾರೆ. ಬೇಗ ವಾಸಿಯಾದಂತೂ ಆಗಬಹುದು, ಆದರೆ ಅದರಿಂದ ಅಡ್ಡ ಪರಿಣಾಮಗಳು ಇರುತ್ತವೆ. ಹೀಗಾಗಿ ದೇಹ ಮನಸ್ಸುಗಳಿಗೆ ಅನುಕೂಲ ಮಾಡುವಂಥ ವಸ್ತು, ಆರೋಗ್ಯವನ್ನು ತಂದುಕೊಡುವಂಥ ವಸ್ತುವನ್ನು ನಾವು ಸ್ವೀಕರಿಸಬೇಕು. ಆಧಿ ವ್ಯಾಧಿ ಎರಡನ್ನೂ, ಅಂದರೆ ಆಧಿ ಅಂತಂದರೆ ಮನೋರೋಗ, ವ್ಯಾಧಿ ಅಂತಂದರೆ ಶರೀರದ ರೋಗ, ಇದನ್ನು ಮತ್ತು ಸುಖವನ್ನು ಮಾಡಬೇಕು ಅಂತ ಅನ್ನುವಂಥದ್ದು. ಅಂದರೆ ಮನೋರೋಗ, ಶರೀರದ ರೋಗ ಎರಡೂ ಬೇಕಿಲ್ಲ ನಮಗೆ. ಸುಖವನ್ನು ಉಂಟು ಮಾಡುವಂಥ ಆಹಾರ ಮಾತ್ರ ನಮಗೆ ಬೇಕು. ಈಗ ಸುಖ ಅಂತಂದರೆ ಕೆಲವರು ಡಯಟಿಂಗ್ ಮಾಡ್ತಾರೆ. ಡಯಟಿಂಗ್ ಮಾಡೋವಾಗ ಏನಾಯಿತು, ಹಸಿವನ್ನು ಯಾವಾಗಲೂ ತಡೆದು ಅವರಿಗೆ ತುಂಬ ಸಾಕಾಗಿ ಹೋಗುತ್ತೆ, ಸುಸ್ತಾಗುತ್ತೆ. ಆ ತರಹ ಮಾಡ್ಕೊಳ್ಬಾರ್ದು. ಒಂದೇ ಸಮ ದೇಹಕ್ಕೆ ಎಷ್ಟು ಅವಶ್ಯಕವೋ ಅಷ್ಟನ್ನು ತಗೊಂಡು ಅದರಂತೆ ನಾವು ಆರೋಗ್ಯವನ್ನು ಪಡಿಬಹುದು. ಮತ್ತು ಆಹಾರ ಯಾವ ತರಹ ಇರಬೇಕು ಅಂತ, ರಸ್ಯವಾಗಿರಬೇಕು ಅಂತಾರೆ. ಅಂದರೆ ಜ್ಯೂಸಿ ಅಂತ. ಅಂದರೆ ಸ್ವಲ್ಪ ಈ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡು ಊಟ ಮಾಡ್ತಾರಲ್ಲ, ಅದು ಮಾಡಬಾರ್ದು ಅಂತ. ಜ್ಯೂಸಿಯಾಗಿದ್ದರೆ ಅದು ದೇಹಕ್ಕೆ ಒಳ್ಳೆಯದು, ನೀರಿನಂಶ ಸೇರುತ್ತೆ ಹೊಟ್ಟೆಗೆ, ಮತ್ತು ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಅಂತನ್ನೋದು. ಇನ್ನೊಂದು ಜಿಡ್ಡಿರಬೇಕು, ತಿನ್ನೋದರಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆ ಇಂಥದ್ದು ಉಪಯೋಗಿಸಿರಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಜಿಡ್ಡೇ ಬೇಡ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ಒಣ ಆಹಾರದ ತರಹನೇ ಮಾಡ್ಕೊಂಡ್ಬಿಡ್ತಾರೆ. ಈ ಒಣ ಆಹಾರ ಏನಾಗುತ್ತೆ ಅಂತಲೇ ಮಲಬದ್ಧತೆ ಬರುತ್ತೆ ಇದರಲ್ಲಿ. ಹಾಗಾಗಬಾರ್ದು. ಸ್ವಲ್ಪ ಜಿಡ್ಡು ಸೇರಬೇಕು ದೇಹಕ್ಕೆ. ದೇಹನೂ ಒಂದು ಮೆಷಿನ್ ತಾನೆ. ಜಿಡ್ಡು ಸೇರಿದ್ರೆ, ಇವಾಗ ಆಯಿಲ್ ಹಾಕ್ತಾರೆ ಮೆಷಿನ್ಗಳಿಗೆ, ಯಾಕೆಂದರೆ ಮೆಷಿನ್ಗಳು ವರ್ಕ್ ಆಗಲಿ ಅಂತ. ಹಾಗೆ ನಮಗೂ ಅಷ್ಟೇನೆ ಸ್ವಲ್ಪ ಜಿಡ್ಡು ಸೇರಬೇಕು, ಆವಾಗ ಶರೀರ ಚೆನ್ನಾಗಿರುತ್ತೆ, ಹೊಳಪು ಬರುತ್ತೆ. ಇನ್ನೊಂದು ಸ್ನಿಗ್ಧ ಅಂತ, ನುಣುಪಾಗಿ ಜಾರಿ ಹೋಗುವಂಥ ಪದಾರ್ಥಗಳು, ಹಣ್ಣುಗಳು, ಸಾಮಾನ್ಯ ಬಾಳೆಹಣ್ಣು ಇಂಥದ್ದೆಲ್ಲ ಸ್ವಲ್ಪ ಹಾಗೇನೆ. ಆಮೇಲೆ ಮನಸ್ಸಿಗೆ, ಹೃದಯಕ್ಕೆ ಆಹ್ಲಾದ ಉಂಟು ಮಾಡುವಂಥ ಆಹಾರವನ್ನು ತಗೋಬೇಕು. ತಗೊಂಡಿದ್ದ ಆಹಾರ ಹೊಟ್ಟೆಯಲ್ಲಿ ಕೆಲ ಕಾಲ ನಿಲ್ಲಬೇಕು. ಗಂಟೆಗೂ ತಿನ್ನಬಾರ್ದು ಅಂತಾನೆ ಕೃಷ್ಣ. ಅದು ಪೂರಕವಾಗಿರಬೇಕು. ಅಂಥ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳೋದು. ಸಾತ್ವಿಕರಿಗೆ ಇಂಥ ಆಹಾರಗಳು ಇಷ್ಟವಾಗುತ್ತೆ ಅಂತ. ಇನ್ನು ರಾಜಸ ಆಹಾರ ತಗೊಂಡ್ರೆ ತುಂಬ ಖಾರವಾದ್ದು, ಹುಳಿಯಾದ್ದು, ಉಪ್ಪು ಇರೋವಂಥದ್ದು, ತುಂಬ ಬಿಸಿಯಾದ್ದು, ಒಣಕಲಾಗಿರುವಂಥದ್ದು, ನಾಲಿಗೆಗೆ ಉರಿಯಾಗುವಂಥದ್ದು, ಈ ರೀತಿಯಾದದ್ದೆಲ್ಲ ರಾಜಸಪ್ರಿಯ ಅಂತ ಹೇಳೋದು. ಉದಾಹರಣೆಗೆ ಆಂಧ್ರದವರು ಸ್ವಲ್ಪ ಖಾರ ಜಾಸ್ತಿ ತಗೊಳ್ತಾರೆ, ಅವರಿಗೆ ಮೆಣಸಿನಕಾಯಿ ತುಂಬ ಇಷ್ಟ. ತಮಿಳುನಾಡಿನಲ್ಲಿ ಹುಣಸೆ ಹಣ್ಣು ಜಾಸ್ತಿ ಉಪಯೋಗಿಸ್ತಾರೆ. ಇನ್ನು ಕೆಲವರಿಗೆ ಉಪ್ಪು ಹಾಕಿದ್ರೂ ಮೇಲುಪ್ಪು ಹಾಕ್ಕೊಂಡು ಊಟ ಮಾಡೋದು ಅಭ್ಯಾಸ ಇರುತ್ತೆ. ಕೆಲವರಿಗೆ ಬಹಳ ಒರಟಾಗಿರಬೇಕು,
ಕೆಲವರಿಗೆ ಕುದಿಯೋ ಕಾಫಿ ಬೇಕು. ಇಂಥ ಸ್ವಭಾವಗಳು ರಾಜಸ ಆಹಾರದ್ದು ಅಂತ ಹೇಳೋದು. ಇದು ದುಃಖ, ಶೋಕ ಮತ್ತು ರೋಗವನ್ನು ಉಂಟು ಮಾಡುತ್ತೆ. ತುಂಬ ಕುದಿಯೋ ಕಾಫಿ ಕುಡಿದ್ರೆ ತುಟಿಯೆಲ್ಲ ಸುಟ್ಟು ಹೋಗಿಬಿಡುತ್ತೆ. ಇನ್ನು ಆಮೇಲೆ ಊಟ ಮಾಡೋದು ಕಷ್ಟ, ನಾಲ್ಗೆ ತುದಿ ಕೂಡ ಸುಟ್ಟು ಹೋಗಿರುತ್ತೆ. ಹಾಗೆ ಇಂದ್ರಿಯಗಳಿಗೆ ಕಷ್ಟ ಉಂಟು ಮಾಡುವಂಥದ್ದು ದುಃಖ, ಮನಸ್ಸಿಗೆ ಕಷ್ಟವನ್ನು ಉಂಟು ಮಾಡುವಂಥದ್ದು ಶೋಕ ಅನಿಸುತ್ತೆ. ಅಂತರಂಗಕ್ಕೆ ಕ್ಲೇಶಕಾರಿಯಾದುದು ಶೋಕ, ಬಹಿರಂಗದ್ದು ದುಃಖ. ಇಲ್ಲಿ ಸಸ್ಯಾಹಾರ ಮಾಂಸಾಹಾರ ಅಂತ ಯಾವುದ್ರ ಕಡೆಗೂ ಬೆರಳು ತೋರಿಸಿಲ್ಲ. ಅದು ಯೂನಿವರ್ಸಲ್. ಅದು ಯಾರಿಗೆ ಯಾವುದು ಬೇಕಾದರೂ ಆ ಆಹಾರ ತಗೋಬಹುದು. ಆದರೆ ಆ ಆಹಾರದಲ್ಲಿ ಈ ತರಹ ಇರಬೇಕು ಅಂತ, ಜಿಡ್ಡು ಜ್ಯೂಸಿಯಾಗಿರಬೇಕು, ಗಟ್ಟಿಯಾಗಿರಬಾರ್ದು, ಆ ಥರದ್ದೆಲ್ಲ ಹೇಳಿದ್ದಷ್ಟೇ. ಕಾರಣ ಆಯಾ ಪ್ರಾಂತಗಳಲ್ಲಿ ಸಿಗುವಂಥ ದವಸ ಧಾನ್ಯಗಳಿಗೆ ಅನುಸಾರವಾಗಿ ಅಲ್ಲಿ ಏನೇನು ಒದಗಿ ಬರುತ್ತೋ ಆ ತರಹ ಮಾಡಿಕೊಳ್ತಾರೆ. ಆದರೆ ಅವುಗಳಲ್ಲಿ ಮಾರ್ಪಾಡು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಅನುಸರಿಸಿ ಮಾಡಬೇಕು ಅನ್ನೋದು. ಇಲ್ಲಿಗೆ ಇವತ್ತಿನ ಅವಕಾಶ ಮುಗಿಯಿತು. ನಾಳೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ತಾಮಸ ಆಹಾರದ ಬಗ್ಗೆ ಹೇಳ್ತೀನಿ ನಾನು. ನಿನ್ನೆ ದಿವಸ ಸಾತ್ವಿಕ ಆಹಾರ, ರಾಜಸ ಆಹಾರ ಅದರ ಬಗ್ಗೆ ತಿಳಿಸಿದ್ದೆ. ಇವತ್ತು ತಾಮಸ ಆಹಾರ. ತಾಮಸ ಆಹಾರ ಯಾವ್ಯಾವುದು ಅಂತಂದರೆ ಅರೆ ಬೆಂದಿದ್ದು, ಅತಿ ಬೆಂದಿದ್ದು, ರುಚಿ ಹೋಗಿರುವಂಥದ್ದು, ಹಳಸಿದ ವಾಸನೆ ಬರುವಂಥದ್ದು, ತೀರಾ ಒಣಕಲು ಸೀಕಲು ಆಗಿರುವಂಥದ್ದು, ತಿನ್ನಬಾರದ್ದು ಎಂಜಲಾದದ್ದು, ತಿಂದು ಎಸೆದಂಥದ್ದು, ಈ ರೀತಿಯಾದಂಥ ಭೋಜನ ತಾಮಸ ಪ್ರಿಯ ಅಂತ. ಆದರೆ ಕೃಷ್ಣ ಹೇಳ್ತಾನೆ, ಇದನ್ನು ತಿನ್ನುವವರು ತಾಮಸರಲ್ಲ, ಬಯಸುವವರು ತಾಮಸರು ಅಂತ. ಯಾಕೆ ಹೀಗೆ ಅಂತಂದರೆ, ಒಂದೊಂದು ಸಲ ಏನಾಗುತ್ತೆ, ಮನೆಯವರಿಗೆಲ್ಗೂ ಬಡ್ಸಾಗೋಗುತ್ತೆ. ತಾಳದಲ್ಲಿ ಒಂದು ಸ್ವಲ್ಪ ಅನ್ನ ಇರುತ್ತೆ, ಅದು ಸೀದು ಹೋಗಿರುತ್ತೆ. ಆವಾಗ ಅದನ್ನು ಊಟ ಮಾಡಬೇಕಾಗತ್ತೆ. ತಪ್ಪಲ್ಲ ಅದು. ಅಲ್ಲಿ ಉಳಿದಿದ್ದು ಎಸಿಬಾರ್ದು ಅನ್ನೋವಂಥ ದೃಷ್ಟಿಯಿಂದ ತಿಂತೀವಿ ನಾವು, ಅಲ್ವೇ? ಅದರಿಂದ ಅದು ತಾಮಸ ಭೋಜನ ಅಂತ ಹೇಳೋದಿಲ್ಲ, ತಾಮಸರು ಅಂತ ಹೇಳೋದಿಲ್ಲ. ಆದರೆ ಅದನ್ನು ಬಯಸಿ ತಾವಾಗಿ ಅದನ್ನು ಸಿಯೋ ಹಾಗೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಅದು ತಾಮಸರು ಅಂತಾಗುತ್ತೆ. ತುಂಬ ಖಾರವನ್ನು ಕೂಡ ತಾಮಸ ಭೋಜನ ಅಂತಲೇ ಹೇಳೋದು. ಕೆಲವರು ಅದನ್ನು ಇಷ್ಟಪಟ್ಟು ತಿಂತಾರೆ. ಅನ್ನಕ್ಕೆ ನೀರು ಹಾಕಿಟ್ಟಿದ್ದು ಬೆಳಗ್ಗೆ ನೀರು ಚೆಲ್ಲಿ ಆ ಅನ್ನವನ್ನು ಉಪಯೋಗಿಸುವಂಥವರು ಉಂಟು. ಹಸಿಮೆಣಸಿನಕಾಯಿನ ರೊಟ್ಟಿಗೆ ನೆಂಚ್ಕೊಳ್ಳೋದು ಉಂಟು. ಉತ್ತರ ಕರ್ನಾಟಕದಲ್ಲಿ ಈ ಪದ್ಧತಿ ಉಂಟು. ಮೆಣಸಿನಕಾಯಿ ಬೋಂಡವನ್ನು ಕಣ್ಣೀರಿಡ್ತಾ ಚಪ್ಪರಿಸ್ಕೊಂಡು ತಿನ್ನುವವರೆಷ್ಟೋ ಮಂದಿ. ಇದನ್ನು ಪ್ರಿಯವಾಗಿ ತಿನ್ನುವವರು ತಾಮಸಿಗಳು ಅಂತ ಹೇಳೋದು. 11, 12, 13ನೇ ಶ್ಲೋಕಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ, ಯಜ್ಞ, ದಾನಾದಿಗಳ ಬಗ್ಗೆ ವಿವರಣೆ ಬರುತ್ತೆ. ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ, ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ, ಈ ಬಗ್ಗೆ. ಇದು ಹಿಂದಿನ ಅಧ್ಯಾಯಗಳಲ್ಲೂ ಬಂದಿತ್ತು, ಇಲ್ಲೂ ಬಂದಿದೆ. ಮತ್ತು ಫಲದ ಬಗೆಗೆ ಕಾಳಜಿ ಇಲ್ಲದೆ, ಫಲವನ್ನು ಪಡೆಯಲೇಬೇಕು ಅನ್ನುವಂಥ ಜಿದ್ದಿಲ್ಲದೆ, ವಿಧಿವತ್ತಾಗಿ ಮಾಡಲೇಬೇಕು ಕರ್ತವ್ಯ ಅನ್ನುವ ಶ್ರದ್ಧೆಯಿಂದ ಯಾರು ಯಾಗವನ್ನು ಮಾಡ್ತಾರೋ ಅದು ಸಾತ್ವಿಕವಾದಂಥ ಯಾಗ. ಅಂದ್ರೇನು? ಫಲವನ್ನು ಅಪೇಕ್ಷೆ ಪಡಬಾರ್ದು ಅನ್ನೋದು ಅಲ್ಲಿ ಮುಖ್ಯವಾದ್ದು. ಉದಾರತೆಯಿಂದ ಹೃದಯಂಗಮವಾಗಿ ಹಂಚಿಕೊಂಡು ಬಾಳುವ ಗೌರವನೀಯವಾದ ಶ್ರದ್ಧಾ ಪದ್ಧತಿಯನ್ನು ಯಜ್ಞ ಅಂತ ಕರೆದರೆ ಅದನ್ನು ಹಾಗೆ ಮಾಡೋವಂಥದ್ದು ಸಾತ್ವಿಕ ಯಾಗ. ಯಜ್ಞವೆಂದರೆ ಭಗವಂತನ ಪೂಜಾ ಕಾರ್ಯ. ಇವಾಗ ನಿತ್ಯವೂ ನಾವು ದೇವರ ಪೂಜೆ ಮಾಡ್ತೀವಿ, ಅದು ಅಷ್ಟೇನೆ. ಇದನ್ನು ಫಲತ್ಯಾಗ ಮಾಡಿ ಕೇವಲ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಬೇಕು ಅಷ್ಟೇ. ನಿತ್ಯ ಪೂಜೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಿತ್ಯ ಜಪ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ಫಲ ಬರಬೇಕು ಅನ್ನುವಂಥ ಆಸೆ ಇಟ್ಕೋಬಾರ್ದು ಅಷ್ಟೇ. ಅದು ಸಾತ್ವಿಕ ಯಜ್ಞ ಆಗತ್ತೆ ಅಂತ. ಫಲ ಬೇಕು ಅನ್ನುವಂಥ ಹಠ ಇಟ್ಕೊಂಡು ಅದೊಂದು ಪ್ರದರ್ಶನಕ್ಕಾಗಿ ಮಾಡುವಂಥ ವಿಧಿ, ಅದೆಲ್ಲ ರಾಜಸ ಯಜ್ಞ ಆಗಿ ಹೋಗ್ಬಿಡುತ್ತೆ. ಎಲ್ಲನೂ ಇದ್ದು ಶ್ರದ್ಧೆ ಅನ್ನೋದು ಫಲಾಭಿಸಂಧತೆಯಿಂದ ಕೂಡಿಬಿಟ್ರೆ ಅದು ರಾಜಸ ಯಜ್ಞ ಆಗಿಬಿಡುತ್ತೆ. ಆ ಮನಸ್ಸು ಅಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಪ್ರದರ್ಶನ ಎಲ್ರಿಗೂ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಅನ್ನುವಂಥ
ಇದು ಬಂದ್ಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳೋದು ಕೃಷ್ಣ. ರಾಜಸ ಯಜ್ಞದಲ್ಲಿ ಯಾವಾಗಲೂ ಅಷ್ಟೇನೆ ಫಲಕ್ಕೋಸ್ಕರನೇ ಮಾಡೋವಂಥದ್ದು. ವಿಧಿಯೂ ಇಲ್ಲ, ದ್ರವ್ಯವೂ ಇಲ್ಲ, ದಕ್ಷಿಣೆ, ಶ್ರದ್ಧೆ, ದಾನ, ಅನ್ನದಾನ, ಮಂತ್ರ ಯಾವುದೂ ಇಲ್ಲ. ಇದು ತಾಮಸ ಯಜ್ಞ ಆಗುತ್ತೆ. ಜ್ಞಾನಶೂನ್ಯವಾದ್ದು ಇದು. ಅಂದರೆ ಏನು, ವಿವೇಕ ಇರೋಲ್ಲ ಅಲ್ಲಿ. ಹೀಗೆ ಮಾಡೋದು ಸರಿಯಲ್ಲ ಎಂದು ತಿಳಿದ ಮೇಲೂ ಸರಿಯಾಗಿ ಮಾಡದೇ ಇದ್ದರೆ ಅದು ಕ್ಷಮ್ಯ, ಅಜ್ಞಾನ ಆದ್ದು. ಆದರೆ ನನಗೇನೂ ತಿಳಿದಿಲ್ಲ ಎಂಬ ಪಶ್ಚಾತ್ತಾಪದಿಂದ ಮಾಡಿದರೆ ಅದು ಸಾತ್ವಿಕವೇ ಆಗಿಬಿಡುತ್ತೆ. ಗೊತ್ತಿಲ್ಲ ಅನ್ನೋಂಥ ಅರಿವು ನಮ್ರತೆಯನ್ನು ಬೆಳೆಸಬೇಕು. ಈ ಅರಿವು ಜ್ಞಾನಕ್ಕೆ ಸೋಪಾನವಾಗತ್ತೆ. ಅಂದರೆ ಮತ್ತಿನ್ನೊಮ್ಮೆ ಆ ತಪ್ಪನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅಜ್ಞಾನವನ್ನೇ ಒಂದು ಅರ್ಹತೆ, ಅಧಿಕಾರ ಅಂತ ಅಂದ್ಕೋಬಾರ್ದು. ಗೊತ್ತಿಲ್ಲ ಅನ್ನೋದೇ ರೂಢಿಯಾಗಿಬಿಡಬಾರ್ದು. ಒಂದು ಸಲ ಹಾಗಾಯಿತು, ಆಮೇಲೆ ತಿದ್ದುಕೊಳ್ಬೇಕು ಅಷ್ಟೇನೆ. ಅದನ್ನೇ ಅಧಿಕಾರ ಅಂತ ಮಾಡ್ಕೊಂಡ್ಬಿಟ್ರೆ ಅದು ತುಂಬ ಅಪಾಯಕಾರಿಯಾದ್ದು. ದೇವರಿಗೆ ಒಂದು ವೈಭವದ ಅಭಿಷೇಕ ಮಾಡಿಸ್ಬಿಟ್ಟು ಎಲ್ರಿಗೂ ತೋರಿಕೆಗಾಗಿ ಅಭಿಷೇಕ ಮಾಡಿಸಿದ್ದಾಗತ್ತೆ. ಆದರೆ ಆ ಸಂದರ್ಭದಲ್ಲಿ ಪ್ರಸಾದವನ್ನು ಯಾರಿಗೂ ಕೊಡಲಿಲ್ಲ ಅನ್ನೋದಾದರೆ ಆ ಅಭಿಷೇಕ ವ್ಯರ್ಥ ಆಗಿಬಿಡುತ್ತೆ, ಫಲವೇ ಬರೋದಿಲ್ಲ. ಅದರಿಂದ ಅಭಿಷೇಕವನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡೋದು. ವೈಭವ ಅಂತ ಬೇಕಿಲ್ಲ, ಹೇಗೆ ಮಾಡಬೇಕೋ ಹಾಗೆ ಮಾಡಿ ಭಗವಂತನಿಗೆ ಪ್ರೀತ್ಯರ್ಥವಾಗಿ ಸ್ವಲ್ಪ ಪ್ರಸಾದವನ್ನು 4 ಜನಕ್ಕೆ ಹಂಚಿದರೆ ಅದು ತುಂಬ ಒಳ್ಳೆಯದು, ಅದು ಸಾತ್ವಿಕವಾಗುತ್ತೆ ಅಂತ ಭಗವಂತ ಹೇಳೋದು. ಇಲ್ಲಿಗೆ ಕಾಲಾವಕಾಶ ಮುಗಿಯಿತು. ಇಲ್ಲಿ ಮುಗಿಸ್ತೇನೆ ನಾನು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತೆ ಚಿಂತನೆ ಶ್ರದ್ಧಾತ್ರಯ ವಿಭಾಗ ಯೋಗದ್ದು 17ನೇ ಅಧ್ಯಾಯದ್ದು ಒಂದು ಸ್ವಲ್ಪ ಮುಂದುವರಿಸ್ತೀನಿ ನಾನು. ಯಜ್ಞ ಇವುಗಳ ವಿಷಯವಾಗಿ ಹೇಳ್ತಾ ಇದ್ದೆ ನಿನ್ನೆ ದಿವಸ. ಇವತ್ತು ಅನ್ನ, ಊಟ, ಸಾತ್ವಿಕ ಆಹಾರದ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಅನ್ನ ಅನ್ನೋದು ಒಂದು ಶ್ರೇಷ್ಠ ಯಜ್ಞ. ಅನ್ನವನ್ನು ನೀಡುವಂಥದ್ದು ಶ್ರೇಷ್ಠ ಯಜ್ಞ. ಪ್ರಾಚೀನ ಭಾರತದಲ್ಲಿ ಬಡವರಿಗೂ ಶ್ರೀಮಂತರಿಗೂ ಅನ್ನ ಊಟ ಮಾಡೋ ಇದರಲ್ಲಿ ಹೆಚ್ಚು ವ್ಯತ್ಯಾಸ ಇರ್ತಾ ಇರಲಿಲ್ಲ. ಒಂದು ಪುಸ್ತಕದಲ್ಲಿ ಓದಿದ್ದು, ರೋಷನಾರ ಅಂತ ಔರಂಗಜೇಬನ ಸೋದರಿಯೊಬ್ಬ, ಆಕೆಗೆ ಒಬ್ಬ ಹಳ್ಳಿ ಬ್ರಾಹ್ಮಣ ಹೇಳಿದ್ದು ಏನು ಅಂತಂದರೆ, ಎಳೆ ಹರವೆ ಸೊಪ್ಪು, ಸೊಗಸಾದ ಕೆನೆ ಮೊಸರು, ಹೊಸ ಅಕ್ಕಿ ಅನ್ನ ಅಥವಾ ಕೆಂಪಕ್ಕಿ ಅನ್ನ, ಇದನ್ನು ಊಟ ಮಾಡಿದ್ರೆ ಬಹಳ ರುಚಿ ಇರುತ್ತೆ ಅಂತ ಹೇಳ್ತಿದ್ದ. ಹೇಗೆ ಊಟ ಮಾಡಬೇಕು ಅದನ್ನು? ಬಿಸಿ ಬಿಸಿಯಾದಂಥ ಅನ್ನಕ್ಕೆ ತೊವ್ವೆ ತುಪ್ಪ ಹಾಕ್ಕೋಬಹುದು ಅಥವಾ ಕೆನೆ ಮೊಸರನ್ನು ಹಾಕ್ಕೊಂಡು ಊಟ ಮಾಡಬಹುದು. ಅದು ನಿಜವಾಗಿಯೂ ಸ್ವರ್ಗವೇ ಹೌದು ಅಂತ ಅವನು ವಿವರಿಸಿದ್ದಾನೆ. ಅಂದರೆ ಆ ಸಾತ್ವಿಕ ಆಹಾರ ತುಂಬ ಚೆನ್ನಾಗಿರುತ್ತೆ, ಪೌಷ್ಟಿಕವಾಗಿರುತ್ತೆ ಅಂತ. ಈ ರೀತಿಯಾದ ಅಲ್ಪ ಪ್ರಮಾಣದ ವೆಚ್ಚದಲ್ಲೇ ಆಗತಕ್ಕಂಥ ಆಹಾರವನ್ನು ಗ್ರಾಮೀಣರು, ಬಡವರು ಬಹಳ ಇಷ್ಟಪಟ್ಟು ತಿಂತಾರೆ. ಇನ್ನೊಬ್ಬ ಕವಿ ಶ್ರೀನಾಥ ಅಂತ, ಅವನು ಕ್ರೀಡಾ ವಿರಾಮಂ ಅನ್ನೋವಂಥ ಒಂದು ಪುಸ್ತಕ, ಅದರಲ್ಲಿ ಗೋವಿಂದ ಶರ್ಮಾ ಅಂತ ಬರ್ತಾನೆ. ಆ ಗೋವಿಂದ ಶರ್ಮಾ ಸ್ವಲ್ಪ ಎಲ್ಲ ಕಡೆ ಇದು ಟ್ರಾವೆಲ್ ಮಾಡೋವಂಥ ಸ್ವಭಾವದವನು. ಅವನು ಅಡುಗುಲಜ್ಜಿ ಮನೆಗೆ ಹೋಗ್ತಿದ್ದ. ಆ ಕಾಲದಲ್ಲಿ ಈಗಿನ ಹಾಗೆ ಹೋಟೆಲ್ಗಳಿರ್ತಾ ಇರಲಿಲ್ಲ. ಕಾಲ್ನಡಿಗೆಯಲ್ಲಿ ಪ್ರಯಾಣ, ವಾಹನಗಳು ಕೂಡ ಜಾಸ್ತಿ ಇರ್ತಾ ಇರಲಿಲ್ಲ. ಕುದುರೆಗಳು ಇಂಥದ್ದು ಅನುಕೂಲಸ್ಥರು ಮಾತ್ರ ಹೋಗ್ತಾ ಇದ್ದಿದ್ದು. ನಡ್ಕೊಂಡು ಹೋಗಬೇಕಾದ್ರೆ ಏನು ಮಾಡೋರು, ರಾತ್ರಿ ಹೊತ್ತಾಯಿತು ಅಂತಂದರೆ ಹತ್ತಿರದಲ್ಲೇ ಸಿಕ್ಕಿದಂಥ ಒಂದು ಊರಲ್ಲಿ ಅವರು ಆ ರಾತ್ರಿ ಇರ್ತಾಯಿದ್ರು. ಹಾಗಿರಬೇಕಾದ್ರೆ ಈ ಅಡುಗುಲಜ್ಜಿ ಮನೆಗಳು ತುಂಬ ಅನುಕೂಲಕರವಾಗಿದ್ವು. ಅಲ್ಲಿ ಇರೋಕ್ಕೆ ಜಾಗ ಮತ್ತು ಊಟಕ್ಕೆ ಅನುಕೂಲ ಆಗ್ತಾಯಿತ್ತು. ಹೀಗೆ ಒಂದು ಅಡುಗುಲಜ್ಜಿ ಮನೆಗೆ ಅವನು ಹೋದಾಗ ಅಲ್ಲಿ ಏನೇನೆಲ್ಲ ಊಟಗಳು ಸಿಗ್ತಾಯಿತ್ತು ಅನ್ನೋದನ್ನು ವಿವರಿಸ್ತಾನೆ. ಹೇಗೆ ಅಂತಂದರೆ, ಸಣ್ಣಕ್ಕಿ ಅನ್ನ, ತುಪ್ಪದ ಗಾರಿಗೆ, ಬಾಳೆಹಣ್ಣು, ಬೊಗಸೆ ಸಕ್ಕರೆ, 1 ಹಿಡಿಯಷ್ಟು ತುಪ್ಪ, 3 ರೀತಿಯಾದಂಥ ಪಲ್ಯ, ತೊವ್ವೆ, ವ್ಯಂಜನಗಳು, ಇದನ್ನೆಲ್ಲ ಕೊಡ್ತಾಯಿದ್ರು ಅಂತ ಗೋವಿಂದ ಶರ್ಮಾ ಹೇಳೋದು. ಅಂದರೆ ಆಗಿನ ಕಾಲದಲ್ಲಿ ಅತಿ ಕಡಿಮೆ ದುಡ್ಡಿಗೇ ಇಷ್ಟೆಲ್ಲ ಆಹಾರಗಳು ಸಿಗ್ತಾಯಿತ್ತು, ಸಾತ್ವಿಕ ಆಹಾರ ಅಂತ. ಪ್ರಾಚೀನ ಭಾರತದಲ್ಲಿ ಇದು ಕಾಣತಕ್ಕಂಥದ್ದು. ಹಾಗಾಗಿ ಸಾತ್ವಿಕ ಆಹಾರ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಸ್ಥಳದಲ್ಲೂ ಸಿಗುತ್ತಾ ಇತ್ತು ಅಂತ ನಮಗೆ ತಿಳಿಯುತ್ತೆ. ಯಜ್ಞದಲ್ಲಿ ಅನ್ನ ವಿತರಣೆಗೆ ಬಹಳ ಪ್ರಾಮುಖ್ಯ.
ಅನ್ನವನ್ನು ಎಷ್ಟು ಜನ ಬಂದರೂ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಒಂದಿತ್ತು. ಅನ್ನದ ಜೊತೆಗೆ ದಕ್ಷಿಣೆ ಇಲ್ಲದಂಥ ದಾನ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳೋದು. ಇವಾಗ ಉದ್ಯಮಗಳನ್ನು ತಗೊಂಡ್ರು ಅಷ್ಟೇನೆ, ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾರೆ, ಅವ್ರಿಗೆ ಸಂಬಳ ಕೊಡದೆ ಹೋದರೆ ಸರಿ ಹೋಗಲ್ಲ, ಸಂಬಳ ಅಂತ ಕೊಡಲೇಬೇಕಾದ್ದು. ಇನ್ನು ಮತ್ತೆ 14ರಿಂದ 20ನೇ ಶ್ಲೋಕದವರೆಗೆ ತ್ರಿಕರಣ ತಪಸ್ಸು ಅಂತ ಬರುತ್ತೆ. ಈ ತ್ರಿಕರಣ ತಪಸ್ಸು ಅಂತಂದರೆ ಕಾಯ ವಾಚ ಮನಸ ಮಾಡುವಂಥ ತಪಸ್ಸುಗಳು. ಶಾರೀರಿಕ ತಪಸ್ಸು ಅಂತನ್ನುವಂಥದ್ದು ಹೇಗಿದೆ ಅಂತಂದರೆ, ಈ ಶಾರೀರಿಕ ತಪಸ್ಸಿನಲ್ಲಿ ಬ್ರಹ್ಮಚರ್ಯ, ಅಹಿಂಸೆ ಮತ್ತು ಶೌಚ ಅಂದರೆ ಕ್ಲೆನ್ಲಿನೆಸ್ಸು ಅಂತಂದ್ಬಿಟ್ಟು ಇದೆಲ್ಲ ಇರಬೇಕು. ದೇವರ ಪೂಜೆಯನ್ನು ಮಾಡಬೇಕು. ಇಂಥ ದೇವರು ಅಂತಿಲ್ಲ, ಅವರವ್ರ ಇಷ್ಟ ದೇವರನ್ನು ಪೂಜೆ ಮಾಡಬಹುದು. ಮತ್ತು ಉಪಾಧ್ಯಾಯ, ತಂದೆ, ಹಿರಿಯಣ್ಣ, ರಾಜ, ಸೋದರ ಮಾವ ಮತ್ತು ಹೆಂಡತಿಯ ತಂದೆ ಮತ್ತು ರಕ್ಷಣೆ ಕೊಟ್ಟಂಥವರು, ಅಜ್ಜ ಅಜ್ಜಿ, ಇವರನ್ನು ಎಲ್ಲರೂ ತುಂಬ ಗೌರವದಿಂದ ಕಾಣಬೇಕು ಅಂತನ್ನುವಂಥದ್ದು ಇದು ಶಾರೀರಿಕ ತಪಸ್ಸು ಆಗತ್ತೆ. ಇನ್ನು ವಾಂಗ್ಮಯ ತಪಸ್ಸು ಅಂತಂದರೆ ಅದರಲ್ಲಿ ಪ್ರಾಣಿಗಳನ್ನು ಕೆರಳಿಸದೇ ಇರೋದು ಅಂತ, ಕೀಟ್ಲೆ ಮಾಡಬಾರ್ದು ಪ್ರಾಣಿಗಳಿಗೆ ಅಂತ ಹೇಳಿ, ಸತ್ಯವೂ ಪ್ರಿಯವೂ ಹಿತವೂ ಆದಂಥ ಮಾತನ್ನಾಡೋದು, ವೇದಗಳ ಅಭ್ಯಾಸ ಮಾಡೋದು, ಇದೆಲ್ಲ ವಾಂಗ್ಮಯ ತಪಸ್ಸು ಅಂತ ಆಗುತ್ತೆ. ಮತ್ತು ಮಾನಸಿಕ ತಪಸ್ಸಿನಲ್ಲಿ ಮನಸ್ಸಿನ ಪ್ರಸನ್ನತೆ, ಸೌಮ್ಯತ್ವ, ಮೌನ, ಆತ್ಮನಿಗ್ರಹ, ಭಾವ ಸಂಶುದ್ಧಿ ಇದೆಲ್ಲ ಇದ್ದರೆ ಅದು ಮಾನಸಿಕ ತಪಸ್ಸು ಅಂತ ಹೇಳಿಬಿಟ್ಟು, ಸುಮ್ಮನೆ ಮಾತಾಡ್ತಾ ಇರಬಾರ್ದು ಅಂತ ಹೇಳೋದೊಂದು, ಮತ್ತು ಸೌಮ್ಯವಾಗಿರಬೇಕು, ಪ್ರಸನ್ನವಾಗಿರಬೇಕು, ದುಡುಕಿರಬಾರ್ದು ಅಂತನ್ನುವಂಥದ್ದು, ಇದೆಲ್ಲ ಮಾನಸಿಕ ತಪಸ್ಸಾಗುತ್ತೆ. ಇಲ್ಲಿಗೆ ಇವತ್ತಿನ ಸಮಯ ಮುಗಿಯಿತು. ನಾಳೆ ದಿವಸ ನಾನು ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ದಿವಸ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಸ್ವಲ್ಪ ಭಾಗವನ್ನು ಚಿಂತನೆಯನ್ನು ಮುಂದುವರಿಸೋಣ. ನೆನ್ನೆಯ ದಿವಸ ತ್ರಿಕರಣ ತಪಸ್ಸು ಅನ್ನೋ ವಿಷಯವಾಗಿ ಹೇಳಿದ್ದೆ. ತ್ರಿಕರಣ ಅಂದ್ರೇನು? ಕಾಯ ವಾಚ ಮನಸ ಅಂತ. ಕಾಯ ವಾಚ ಮನಸ ತಪಸ್ಸು ಅನ್ನೋದು ಏನು ಅಂತಂದರೆ, ನೆನ್ನೆ ಕಾಯ ತಪಸ್ಸಿನ ಬಗ್ಗೆ, ಶಾರೀರಿಕ ತಪಸ್ಸು ಅಂತ, ಅದರಲ್ಲಿ ಗುರು ಹಿರಿಯರು, ದೇವತೆಗಳು ಅವರನ್ನು ಗೌರವದಿಂದ ಪೂಜಿಸೋದು, ಆತ್ಮಸಂಯಮ, ದೀನದಲಿತರಿಗೆ ಆದರಣೆ ಮಾಡೋದು, ಅಂದರೆ ಅವರಿಗೆ ಕೈಲಾದ ಸಹಾಯ ಮಾಡೋದು, ಇದೆಲ್ಲ ಶಾರೀರಿಕ ತಪಸ್ಸಿಗೆ ಬರುತ್ತೆ. ಇವತ್ತಿನ ದಿವಸ ವಾಚಿಕ ತಪಸ್ಸು, ಅದರ ವಿಷಯವಾಗಿ ಹೇಳ್ತೀನಿ. ವಾಚಿಕ ತಪಸ್ಸು ಅಂತಂದರೆ ಏನದು ಅಂತಂದರೆ, ಉದ್ವೇಗಕ್ಕೆ ಒಳಗಾಗದೆ ಸತ್ಯವೂ ಪ್ರಿಯವೂ ಹಿತವೂ ಆದಂಥ ಮಾತು, ವೇದಗಳ ಅಭ್ಯಾಸ, ಇವೆಲ್ಲ ಮಾತಿನ ತಪಸ್ಸು, ವಾಂಗ್ಮಯ ತಪಸ್ಸು, ವಾಚಿಕ ತಪಸ್ಸು ಅಂತೆಲ್ಲ ಹೇಳ್ಬೋದು. ಸ್ವಾಧ್ಯಾಯ ಅಂತಂದರೆ ಓದೋದು, ಅಧ್ಯಯನ ಮಾಡೋದು. ಅದನ್ನು ಅಭ್ಯಾಸದಿಂದ, ಸ್ವಾಧ್ಯಾಯ ಮತ್ತು ಅಭ್ಯಾಸದಿಂದ ಮಾತು ಅನ್ನೋದು ಪಾಕಗೊಂಡಿರಬೇಕು ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಏನು ಅರ್ಥ? ಇವಾಗ ನಾವು ಅಡುಗೆ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಹಾಕಿ ಪಕ್ವವಾಗಿ ಬೇಯೋ ಹಾಗೆ ಮಾಡಿ, ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಬೆರೆತ್ಕೊಂಡಿರೋ ಹಾಗೆ ಮಾಡಿಬಿಟ್ಟು ಅದನ್ನು ಊಟ ಮಾಡಿದ್ರೆ ತುಂಬ ಸ್ವಾದಿಷ್ಟವಾಗಿರಬೇಕು. ಹೌದಾ? ಕರೆಕ್ಟಾಗಿ ಹಾಕಿದರೆ ಆ ಥರ ಇರುತ್ತೆ. ಹಾಗೆ ಈ ಸ್ವಾಧ್ಯಾಯ ಅಭ್ಯಾಸದಿಂದ ಮಾತು ಅನ್ನೋದು ಪಾಕಗೊಳ್ಳಬೇಕು ಅಂತ. ಅಂದ್ರೇನು? ಆ ಮಾತು ಅನ್ನೋದು ಯಾವಾಗಲೂ ಕೇಳುವಂಥವ್ರಿಗೆ ತುಂಬ ಆಸ್ವಾದನೆ ಮಾಡೋ ಹಾಗಿರಬೇಕು ಅಂತ. ಆ ಮಾತಿನಲ್ಲಿ ಒಂದು ಉದ್ವಿಗ್ನತೆ ಇರಬಾರ್ದು, ಪ್ರಸನ್ನತೆ ಇರಬೇಕು, ಚಿತ್ತ ಸಮಾಧಾನ ಬೇಕು. ಮನಸ್ಸಿಗೆ ಕ್ಷೋಭೆ ಆಗೋ ತರಹ ಮಾತನ್ನು ಹೇಳಬಾರ್ದು, ಕ್ಷೋಭೆ ಆಗದೇ ಇರೋ ತರಹ ಮಾತನ್ನು ಹೇಳಬೇಕು. ಮನಸ್ಸಿನ ಒಂದು ಪ್ರಸನ್ನತೆ, ಸೌಮ್ಯತ್ವ, ನಿರುದ್ವಿಗ್ನತೆ ಇದೆಲ್ಲ ಈ ಸ್ವಾಧ್ಯಾಯ ಅಭ್ಯಾಸದಿಂದ ಬರುತ್ತೆ. ಮೌನ, ಮನಸ್ಸಿನ ಮೌನ ಬಹಳ ಕಷ್ಟ. ಸ್ವಲ್ಪ ಹೊತ್ತು ಕೈಕಾಲು ಆಡಿಸದೆ ಕೂತ್ಕೋಬಹುದು, ನಿದ್ದೆಯಲ್ಲಿ ತನ್ನಂತ ತಾನೇ ಅದಾಗತ್ತೆ. ಮಾತಾಡದೆ ಸ್ವಲ್ಪ ಹೊತ್ತು ಮೌನವಾಗಿ ಆಗಿರುವುದಕ್ಕೂ ಸಾಧ್ಯ.
ಆದರೆ ಮನಸ್ಸಿನಲ್ಲಿ ಆಲೋಚನೆ ಕೂಡ ಮಾಡದೆ ಎಚ್ಚರವಾಗಿರೋದು ಹೇಗೆ? ಅದು ಬಹಳ ಕಷ್ಟ. ಕನಸಿನಲ್ಲಿ ಕೂಡ ನಮ್ಮ ಮನಸ್ಸು ಚಟುವಟಿಕೆಯಿಂದ ಇರುತ್ತೆ. ಇನ್ನು ಮನಸ್ಸನ್ನು ಮೌನದಲ್ಲಿ ಇರಿಸೋದು ಎಷ್ಟು ಕಷ್ಟ. ಅದಕ್ಕೋಸ್ಕರ ಕೃಷ್ಣ ಏನು ಹೇಳಿದ್ದಾನೆ ಅಂತಂದರೆ, ಮಾತಿನ ತಪಸ್ಸಿನಲ್ಲಿ ಮೌನವನ್ನು ಹೇಳಿಲ್ಲ. ಆದರೆ ಮನೋಮೌನ ಮೌನವೇ ಹೊರತು ವಾಂಗ್ಮೌನ ಮೌನವಲ್ಲ ಅಂತಲೂ ಹೇಳಿದ್ದಾನೆ. ಅಂದರೆ ಮನಸ್ಸು ಮೌನವಾಗಿರಬೇಕು ಅಂತ, ಮಾತಾಡದೆ ಕೂತ್ರೆ ಅದು ಮೌನ ಅಲ್ಲ ಅಂತ. ಮನಸ್ಸಿನಲ್ಲಿ ಆವೃತ್ತಿ ಇರಬಾರ್ದು. ಅಂದರೆ ನಾವು ಯೋಚನೆ ಮಾಡಿದ್ದನ್ನೇ ಮಾಡ್ತಾ ಇರ್ತೀವಲ್ವ, ಅದೇ ಇರಬಾರ್ದು. ಒಂದು ಸಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಮೇಲೆ ಆಯಿತು, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಸುಷುಪ್ತಿ ಅಂತಂದರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ. ಜಾಗ್ರತ್ ಅಂದರೆ ಎಚ್ಚರ, ಸ್ವಪ್ನ ಅಂದರೆ ಕನಸು ಕಾಣೋದು, ಸುಷುಪ್ತಿ ಅಂದರೆ ಗಾಢ ನಿದ್ರೆ. ಆ ಗಾಢ ನಿದ್ರೆನಲ್ಲಿ ಏನಾಗುತ್ತೆ, ತನ್ನಂತೆ ತಾನೇ ಆಗುವಂಥದ್ದನ್ನು ಜಾಗ್ರತೆಗೆ ತಂದು ನೆಲೆ ನಿಲ್ಲಿಸಿಕೊಳ್ಳತಕ್ಕಂಥದ್ದು. ಇದನ್ನು ನಿಧಿಧ್ಯಾಸನ ಅಂತೀವಿ. ಇವಾಗ ಧ್ಯಾನಕ್ಕೆ ಕುಳಿತಿದ್ರೆ ಅವ್ರಿಗೇನೇನೂ ಗೊತ್ತಾಗೋದಿಲ್ಲ. ಗಾಢ ನಿದ್ರೆಯಲ್ಲಿ ಅವ್ರಿಗೇನೂ ಗೊತ್ತಾಗೋದಿಲ್ಲ. ಗಾಢ ನಿದ್ರೆಯಲ್ಲಿ ಹೇಗಿರ್ತೀವೋ ಹಾಗೆ ಜಾಗೃತಿಯಲ್ಲಿ ಕೂಡ ನಿಧಿಧ್ಯಾಸನ ಅಂದರೆ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಯೋಚನೆ, ಮಾತು ಇಂಥದ್ದು ಬರಬಾರ್ದು ಅಂತ. ಇದು ಮಹಾ ಸಾಧನೆಯೇ ಹೌದು. ಇದು ತುಂಬ ಕಷ್ಟ. ಇನ್ನು ಆತ್ಮವಿನಿಗ್ರಹ ಅಂದರೆ ಯಾರ ಬಗ್ಗೆನೇ ಆಗಲಿ ಆ ಸಂಬಂಧವಾದ ಆಲೋಚನೆಗಳಲ್ಲಿ ಶುದ್ಧಿಯನ್ನು ವಹಿಸಬೇಕು. ಯಾರ ಬಗ್ಗೆನೇ ಆಗಲಿ ನಾವು ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅಂತ. ಇದು ಕಷ್ಟವೇ. ಇದು ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಧನಾತ್ಮಕ ಚಿಂತನೆ ಇರಬೇಕು, ಆಲೋಚನೆಗಳಲ್ಲಿ ಶುದ್ಧಿ ಇರಬೇಕು ಅಂತ ಹೇಳೋದು. ಇದೆಲ್ಲ ಮಾನಸಿಕ ತಪಸ್ಸಿಗೆ ಸಂಬಂಧಪಟ್ಟಂಥದ್ದು. ಇವನ್ನೆಲ್ಲ ಸಮನ್ವಯ ಮಾಡಿ ಕೃಷ್ಣ ಹೇಳ್ತಾನೆ, ಒಟ್ಟಿನಲ್ಲಿ ಫಲವನ್ನು ನಿರೀಕ್ಷೆ ಮಾಡದೆ ಸಮಾಧಾನದ ಮನಸ್ಸಿನಿಂದ ಹೆಚ್ಚು ಆತ್ಮವಿಶ್ವಾಸದಿಂದ ಮಾಡುವಂಥ ಕಾಯಿಕ, ವಾಚಿಕ ಮತ್ತು ಮಾನಸಿಕ ತಪಸ್ಸುಗಳೆಲ್ಲ ಸಾತ್ವಿಕ ತಪಸ್ಸು ಅಂತ ಹೇಳ್ತಾನೆ. ಫಲಾಭಿಸಂಧಿ ಇಲ್ಲದೆ ಮಾಡುವುದೆಷ್ಟೇ ಇದೆಲ್ಲದರ ತಾತ್ಪರ್ಯ. ಇದನ್ನು ಅಳವಡಿಸ್ಕೊಂಡ್ರೆ ಮಿಕ್ಕದ್ದೆಲ್ಲ ತನ್ನಲ್ಲಿ ತಾನೇ ಬರುತ್ತೆ ಅಂತ. ಮನಸ್ಸಿನ ಕ್ಷೋಭೆ ಆಗಲಿ, ಶರೀರದ ಪ್ರಕ್ಷುಬ್ಧಿಯಾಗಲಿ, ಉದ್ವೇಗವಾಗಲಿ ಉಂಟಾಗೋದು ಫಲಾಭಿಸಂಧಿಯಿಂದ. ಇವಾಗ ಏನಾದ್ರು ಒಂದು ಆಗಬೇಕು ಅಂತ ನಾವು ಕಾರ್ಯ ಮಾಡೋಕ್ಕೆ ಶುರು ಮಾಡ್ತೀವಿ, ಹೌದಾ? ಶುರು ಮಾಡಿದಾಗ ಸಂಕಲ್ಪ ಮಾಡ್ಕೊಂಡು ಆಗೋಗಿರುತ್ತೆ. ಆ ಸ್ವಾಮಿಗೆ ಬಿಟ್ಟಾಗಿರುತ್ತೆ, ನೀನು ಇದೇ ಮಾಡಿಕೊಡ್ಬೇಕಪ್ಪ ನನಗೆ ಅಂತ ನಾವು ಹೇಳಾಗಿರುತ್ತೆ. ಆಮೇಲಿಂದ ನಾವು ಕಾರ್ಯ ಶುರು ಮಾಡಿದಾಗ ಶ್ರದ್ಧೆ ಅಷ್ಟೇ ಅಲ್ಲಿರಬೇಕಾದ್ದು. ಇನ್ನು ಆ ಫಲಾಭಿಸಂಧಿ ಬಗ್ಗೆ ಯೋಚನೆ ಮಾಡಿಕೊಡ್ದು, ಅಂದರೆ ಎಕ್ಸ್ಪೆಕ್ಟೇಷನು ಅದು ಇರಬಾರ್ದು ಅಂತ ಕೃಷ್ಣ ಹೇಳಿದ್ರು. ಅದು ಕೂಡ ಕಷ್ಟವೇ ನಮಗೆ. ನಾವು ಯಾತಕ್ಕೋಸ್ಕರ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಸದ್ಯ ದೇವರು ನಮಗೆ ನಡೆಸ್ಕೊಟ್ಬಿಟ್ರೆ ಸಾಕು ಅಂತ ಅಂದ್ಕೊಳ್ತೀವಿ ನಾವು. ಆ ತರಹ ಅದನ್ನು ಸಂಕಲ್ಪ ಮಾಡಿ ಆದಮೇಲೆ ಅದನ್ನು ಅವನಿಗೇ ಬಿಟ್ಬಿಡಬೇಕು ತೀರ್ಮಾನಕ್ಕೆ. ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಕೃಷ್ಣ ಹೇಳಿದ್ರು. ಈ ಕೆಲಸ ಮಾಡೋದು ಕಷ್ಟ ಅನ್ನೋದನ್ನು ಕೂಡ ಅವನು ಅದನ್ನೇ ಹೇಳಿದ್ದಾನೆ. ಎರಡನ್ನೂ ತೂಗಿಸ್ಕೊಂಡು ಹೋಗಬೇಕು. ಕರ್ತವ್ಯ ನಿಷ್ಠೆ ಬೇಕು, ಫಲದಲ್ಲಿ ನಿಸ್ಪೃಹತೆ ಬೇಕು. ಎರಡನ್ನೂ ನಿಭಾಯಿಸುವುದು ಕೌಶಲ ಅಂತ. ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ಇದು ಹಗಲು ರಾತ್ರಿ ಅಹನ್ಯಹನಿ ಪ್ರತಿಕ್ಷಣದ ಕೆಲಸವಾಗಬೇಕು ಅಂತ. ಇಲ್ಲಿಗೆ ಸಮಯ ಅವಕಾಶ ಆಯಿತು, ಮುಗಿಸ್ತೇನೆ ನಾನು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಭಗವದ್ಗೀತೆಯ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದ ಚಿಂತನೆಯನ್ನು ಮುಂದುವರಿಸೋಣ. ಇವಾಗ ಅನೇಕ ವಿಧವಾದಂಥ ತಪಸ್ಸುಗಳು, ಅದರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಕಾಯಿಕ, ವಾಚಿಕ, ಮಾನಸಿಕ ತಪಸ್ಸುಗಳು. ಇದರಲ್ಲಿ ಇವತ್ತಿನ ದಿವಸ ರಾಜಸವಾದಂಥ ತಪಸ್ಸು ಏನು ಅಂತನ್ನೋದನ್ನು ನೋಡೋಣ. ಕೆಲವರಿಗೆ ಮಾನ, ಸನ್ಮಾನ, ಗೌರವ, ಪೂಜೆ, ಪ್ರಶಸ್ತಿ, ಪುರಸ್ಕಾರ ಇಂಥದ್ದೆಲ್ಲ ಬೇಕು ಅಂತ ಬಹಳ ಆಸೆ ಇರುತ್ತೆ. ಅಂದರೆ ಅವರಿಗೆ ಅಷ್ಟು ಪಾಂಡಿತ್ಯ ಬಂದಿರೋದಿಲ್ಲ, ಆದರೆ ಪ್ರಶಸ್ತಿ ಗೌರವಗಳನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಅವರುಗಳು ಏನು ಮಾಡ್ತಾರೆ, ಇದಕ್ಕೋಸ್ಕರ ತಪಸ್ಸು ಮಾಡಿಕೊಂಡಿರ್ತಾರೆ. ಅದಾಗಬೇಕು ಅನ್ನುವಂಥ ಆಸೆ ಅವ್ರಿಗೆ ತುಂಬ ಆಸೆ ಇರುತ್ತೆ. ಸಾಮಾನ್ಯ ಸಮಾರಂಭಗಳು ನಡೆಯೋದಕ್ಕೆ ಮುಂಚೆಯೇ ತಾವೇ ಹೋಗಿ ಹೇಳ್ಕೊಂಡಿದ್ದು ಆ ಕೆಲಸವನ್ನು ಮಾಡ್ಕೋತಾರೆ.
ಕೆಲವರು ಹೇಳೋದನ್ನು ಕೇಳಿದ್ದೀನಿ, ಅವರೇ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಳ್ಳೋದು ಉಂಟು ಅಂತ. ಇದೆಲ್ಲ ಏನಾಗುತ್ತೆ ಅಂತಂದರೆ ರಾಜಸವಾದಂಥದ್ದು ಅಂತ. ಪ್ರಶಸ್ತಿ ಪುರಸ್ಕಾರ ಇಂಥದ್ದನ್ನು ಬಯಸೋದು ತಪ್ಪಲ್ಲ, ಆದರೆ ಅದರಲ್ಲಿ ಹುರುಳಿರಬೇಕು. ನಿಜವಾಗಿಯೂ ಇವರಲ್ಲಿ ಅಂಥ ಶಕ್ತಿ ಇರಬೇಕು, ಅಂಥ ಇದು ಕೆಲಸ ಮಾಡಿರೋವಂಥವರಾಗಬೇಕು, ಅಂಥವ್ರಿಗೆ ಕೊಡಬೇಕು, ಅದು ಒಳ್ಳೆಯದಾಗುತ್ತೆ. ಅದಿಲ್ಲದೆ ಇವರು ಸುಮ್ಮನೆ ಹಾಗೆ ಮಾಡಿದ್ರೆ ಅದು ಪ್ರಯೋಜನ ಇರೋದಿಲ್ಲ. ಮುಂದಿಂದು ತಾಮಸ ತಪಸ್ಸು ಅಂತ. ಇದರಲ್ಲಿ ತನಗೂ ಪರರಿಗೂ ಕಷ್ಟ ಕೊಡುವಂತೆ, ಬೇರೆಯವರಿಗೆ ಹಿಂಸೆನೇ ಆಗೋ ಹಾಗೆ ಏನೆಲ್ಲ ತಪಸ್ಸಿದೆ ಅದು ತಾಮಸ ತಪಸ್ಸು ಅಂತ ಆಗುತ್ತೆ. ಅತಿ ಮಡಿ, ಅತಿ ಉಪವಾಸ, ಇದೆಲ್ಲ ಅತಿ ಆಗುವಂಥದ್ದೆಲ್ಲ ತಾಮಸ ಅಂತ ಹೇಳೋದು. ಅದು ಏನಾಗುತ್ತೆ, ತನಗೆ ಮಾತ್ರ ಅಲ್ಲ ಲೋಕಕ್ಕೂ ಕೂಡ ಕಷ್ಟಕಾರಿಯಾದಂಥದ್ದು. ಉದಾಹರಣೆಗೆ ತಗೊಂಡ್ರೆ, ಇವಾಗೊಬ್ಬರು ಊಟ ಮಾಡದೆ ಒಣಗಿ ಹೋಗ್ತಾ ಇರುವಾಗ ಅವ್ರ ಎದುರದಲ್ಲಿ ಬೇರೆಯವ್ರಿಗೆ ತಿನ್ನೋದಕ್ಕೆ ಮನಸ್ಸು ಹೇಗೆ ತಾನೇ ಬರೋಕ್ಕೆ ಸಾಧ್ಯ? ನನಗೇನು ತೊಂದರೆ ಇಲ್ಲ, ನೀವು ತಗೊಳ್ಳಿ ಅಂತಾರವರು. ಆದರೆ ಅವರು ನಿತ್ರಾಣದಿಂದ ತತ್ತರಿಸ್ತಾ ಇರ್ತಾರೆ. ಅಂಥವರೆದುರಿಗೆ ಇವು ತಿನ್ನೋದು ಹೇಗೆ? ಇದು ಆಗಬಾರ್ದು ಅಂತ ಅಷ್ಟೇ. ಇನ್ನೊಂದು, ಪ್ರಾಯಶ್ಚಿತ್ತಕ್ಕೋಸ್ಕರ ಕೆಲವರು ತಪಸ್ಸು ಮಾಡೋದುಂಟು. ಆ ತಪಸ್ಸು ಏನಪ್ಪ, ನಿಜವಾಗಿಯೂ ಅವರಿಗೆ ಪ್ರಾಯಶ್ಚಿತ್ತ ಆಗಬೇಕು, ತಾನು ಮಾಡಿದ ತಪ್ಪಾಗಿದೆ ಅದನ್ನು ಕಳ್ಕೊಳ್ಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ತುಂಬ ಆಳವಾಗಿರಬೇಕು. ಅಂಥವರು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಇಲ್ಲ ಸುಮ್ಮನೆ ತೋರಿಕೆಗೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂತ ಹೊರಡ್ತಾರೆ. ಅದು ಏನಾಗುತ್ತೆ, ಮಂತ್ರವಿಲ್ಲದೆ ಇರೋವಂಥ ಸಂಧ್ಯಾವನೆಗೆ ಮತ್ತೆರಡು ಚೊಂಬು ನೀರು ಅಂತ ಹೇಳೋ ಹಾಗೆ. ಇವರು ಪ್ರಾಯಶ್ಚಿತ್ತ ಮಾಡೋದು ತೋರಿಕೆಗೆ, ಒಳಗಡೆ ಪ್ರಾಯಶ್ಚಿತ್ತದ ಬುದ್ಧಿ ಅಂತೂ ಇರುವುದಿಲ್ಲ. ತೋರಿಕೆಗೆ ಮಾಡೋವಂಥ ಸಂಧ್ಯಾವಂದನೆ, ಅದಕ್ಕೆ ಲೋಟದಲ್ಲಿ ನೀರು ಅದಕ್ಕಿಂತ ಹೆಚ್ಚಾಗಿ ಚೊಂಬದಲ್ಲೇ ಬೇಕು ಅಂತ. ಇದು ಬೂಟಾಟಿಕೆ ಆಗುತ್ತೆ, ಇದು ತಾಮಸ ಕೃತ್ಯಗಳಾಗತ್ತೆ. ಮುಂದಕ್ಕೆ 20-22ನೇ ಶ್ಲೋಕಗಳಲ್ಲಿ ಪುನಃ ದಾನದ ವಿಷಯ ಬರುತ್ತೆ. ದಾನ ಕೊಡುವಂಥದ್ದು ಯಾವುದೇ ರೀತಿಯಿಂದ ನಮಗೆ ವಾಪಸ್ ಬರೋ ಹಾಗೆ ಇರಬಾರ್ದು. ಆ ತರಹ ಆದರೆ ಅದು ದತ್ತಾಪಹಾರ ಅಂತ ಹೇಳ್ತಾರೆ. ದತ್ತಾಪಹಾರ ಅಂತಂದರೆ, ದತ್ತ ಅಂದರೆ ಕೊಡೋದು ಅಂತ, ಅಪಹಾರ ಅಂದರೆ ವಾಪಸ್ ತಗೊಳ್ಳೋದು, ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದು ಅಂತ ದತ್ತಾಪಹಾರ ಅಂತ ಆಗುತ್ತೆ. ಇದು ರಕ್ತ ಸಂಬಂಧದಲ್ಲಿ ದಾನ ಕೊಡಬಾರ್ದು, ದೋಷ ಬರುತ್ತೆ ಅಂತಾರೆ. ಕೊಟ್ಟ ದಾನ ಪ್ರಯೋಜನಕ್ಕೆ ಬರುವಂತೆ ಇರಬೇಕು. ಇನ್ನೊಬ್ಬರಿಗೆ ನಾವು ಏನೇ ಕೊಡಲಿ ಅದು ಅವ್ರಿಗೆ ಉಪಯೋಗಕ್ಕೆ ಬರುವಂಥ ಇರಬೇಕು. ಶಕ್ತಿ ಇದ್ದಷ್ಟು ದಾನ ಮಾಡ್ಬೋದು, ಇಷ್ಟನ್ನೇ ಕೊಡು ಅಷ್ಟನ್ನೇ ಕೊಡು ಅಂತೇನಿಲ್ಲ. ಶಕ್ತಿ ಇದ್ದಷ್ಟನ್ನು ಮನಸಾರೆ ಕೊಟ್ಟರೆ ಅದು ಸರಿ. ದಾನದ ಮುಖ್ಯೋದ್ದೇಶ ಸ್ವಸಂಕಲ್ಪವಾಗಿ ನಿಸ್ವಾರ್ಥದಿಂದ ಪರಮಾತ್ಮನನ್ನು ನೆನೆದು ದ್ರವ್ಯ ತ್ಯಾಗ ಮಾಡುವಂಥದ್ದು. ಅಗ್ನಿಯಲ್ಲಿ ಮಾಡುವಂಥ ದ್ರವ್ಯ ತ್ಯಾಗ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಲೋಕದಲ್ಲಿ ಜನರಿಗೆ ಮಾಡುವಂಥದ್ದು ದ್ರವ್ಯ ತ್ಯಾಗ, ಅದು ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇವುಗಳನ್ನು ಮಾಡಿನೂ ಛೇದಗೊಳ್ಳದೆ ನೆಮ್ಮದಿಯಿಂದ ಫಲಾಭಿಸಂಧಿ ಇಲ್ಲದೆ ಇರುವಂಥ ದಾನ ಸಾತ್ವಿಕ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಕಷ್ಟಕ್ಕೊಳಗಾಗಿರುವ ದೇಶ, ನಷ್ಟಕ್ಕೊಳಗಾಗಿರುವ ಜನ, ಆಪತ್ಕಾಲ ಇವುಗಳು ಸೇರಿರುವಾಗ ಅಂಥ ಜನರಿಗೆ ದಾನ ಮಾಡುವುದು ಸರಿ. ಉದಾಹರಣೆಗೆ ಸುಧಾಮೂರ್ತಿಯವರನ್ನೇ ತಗೊಳ್ಳಿ. ಇಡೀ ಪ್ರಪಂಚಕ್ಕೆ ಗೊತ್ತು ಅನಿಸುತ್ತೆ ಆ ಮಹಿಳೆ. ಅವರು ಎಷ್ಟು ಮಾಡ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನನಗೆ ಒಂದೊಂದು ಸಲ. ಸುನಾಮಿ ಆದಾಗ ಮತ್ತು ದೇಶಕ್ಕೆ ಇನ್ನೇನಾದ್ರು ಕಷ್ಟ ಒದಗಿದಾಗ, ಇವಾಗ ಕೋವಿಡ್ ಬಂದಾಗ ಎಷ್ಟೊಂದು ಮಾಡಿದರು ಅವರು ನಿಜವಾಗಿ ಅವರು ನರಮನುಷ್ಯಾಗಿ ಹುಟ್ಟಿರೋವಂಥ ದೇವತೆ ಅಂತ ಅಂದ್ಕೊಳ್ಬೇಕು ನಾವು. ಆ ತರಹ ಅವರು ಮಾಡ್ತಾ ಇರೋವಂಥ ಈ ಆಪತ್ತು ಕಾಲದಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಅವರು ಮಾಡಿಸ್ಕೊಂಡವ್ರು ಯಾರು ವಾಪಸ್ ಕೊಡೋವಂಥ ಜನಗಳೇ ಅಲ್ಲ ಅವರು. ಅಂಥವ್ರಿಗೆ ಇವರು ಕೊಡ್ತಾಯಿದ್ದಾರೆ, ಅದನ್ನು ನೋಡಿ ಕೊಡ್ತಾ ಇದ್ದಾರೆ. ಆ ತರಹ ಮಾಡಬೇಕು. ಅವರಷ್ಟು ಮಾಡೋಕ್ಕಾಗದೆ ಹೋದರು, ಅವರಿಗೆ ಧನನೂ ಇದೆ ಮನಸ್ಸೂ ಇದೆ. ಅಷ್ಟೊಂದು ಧನ ಇಲ್ಲದೆ ಮನಸ್ಸಿದ್ದರೆ ನೀವು ಚೂರು ಮಾಡಿದ್ದೇ ಅನಂತವಾಗತ್ತೆ. ಅದನ್ನು ಮಾಡಬೇಕು ಅಂತ ಕೃಷ್ಣ ಹೇಳೋದು. ಇಲ್ಲಿಗೆ ನಾನು ಇವತ್ತಿನ ಚಿಂತನೆಯನ್ನು ಮುಗಿಸ್ತೇನೆ. ನಾಳೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ.